4 ರಾಹುಗ್ರಹದ ಸಂಕೇತ, 13 ಬಂದು ಸೂರ್ಯ ಮತ್ತು ಗುರುಗ್ರಹದ ಸೇರಿ ರಾಹುಗ್ರಹ ಸಂಕೇತ ಆಗುತ್ತೆ. 22 ಭಾಳ ವಿಶೇಷವಾಗಿ 22 ಚಂದ್ರ ನಂಬರ್ ಸೇರಿ ರಾಹುಗ್ರಹ ಆಗುತ್ತೆ. ಹಾಗಾಗಿ 31 3 ಆ್ಯಂಡ್ 1 ಕಾಂಬಿನೇಷನ್ನು ರಾಹುಗ್ರಹದ ಸಂಕೇತ. ಇದನ್ನು ಟೋಟಲ್ ಮಾಡಿದಾಗ ಇವತ್ತಿನ ದಿನಾಂಕದಲ್ಲಿ 1 ಬರುತ್ತೆ. ತುಂಬ ಬ್ಯೂಟಿಫುಲ್ ಅಂತ ಹೇಳ್ತೀವಿ. ಇವತ್ತಿನ ಡೇಟಿಗೆ ಕಲರ್ಸು ಬಣ್ಣ ಈ ತಿಂಗಳ ಪೂರ್ತಿ ಅವತ್ತು ಯಾವ ಬಣ್ಣ ಹಾಕಬೇಕು ಅಂತ ಹೇಳ್ತಿದ್ದೀನಿ. ಇವತ್ತು ಈ ಒಂದು ತಿಂಗಳಲ್ಲಿ ಹಾಕುವಂಥ ಬಣ್ಣ, ಈ ಡೇಟ್ ಬಂದಾಗ ನೀವು ಯಾವ ಬಣ್ಣ ಹಾಕಬೇಕು ಅಂದರೆ ನಿಮ್ಮ ಲೈಫಲ್ಲಿ ದಿ ಬೆಸ್ಟ್ ಜೇನುತುಪ್ಪದ ಕಲರು, ಯೆಲ್ಲೋ ಕಲರ್ಸು ಮತ್ತು ಆರೆಂಜ್ ಕಲರ್ಸ್ ತುಂಬ ಚೆನ್ನಾಗಾಗುತ್ತೆ. ಭಾಳ ವೈಬ್ರೇಷನ್ ಆರೆಂಜ್ ಕಲರ್ ಕೂಡ ಚೆನ್ನಾಗುತ್ತೆ. ಕ್ರೀಮ್ ಕಲರ್ ತುಂಬ ಚೆನ್ನಾಗುತ್ತೆ. 4ನೇ ತಾರೀಕು ಅತಿ ಹೆಚ್ಚು ತುಂಬ ಲವಲ್ಲಿ ಬೀಳ್ತಾರೆ, ಲವ್ ಫೇಲ್ಯೂರ್ ಆಗುತ್ತೆ. 100% ಲವಲ್ಲಿ ಬೀಳ್ತಾರೆ, ಲವಲ್ಲಿ ಫೇಲ್ಯೂರ್ ಆಗುತ್ತೆ. ಆದರೆ ನೋಡೋಕ್ಕೆ ಸಖತ್ ಕಲರ್, ಸ್ಕಿನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ತುಂಬ ಚೆನ್ನಾಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. 13ನೇ ತಾರೀಕು ಸನ್ಯಾಸಿ ನಂಬರ್ಸ್ ಅಂತ ಹೇಳುತ್ತೆ. ಸನ್ಯಾಸಿಯಾಗಿ ತುಂಬ ಜನ ಲವ್ ಮಾಡ್ಬೋದು, ತುಂಬ ಜನ ಪ್ರೀತಿ ಮಾಡ್ಬೋದು. ಸನ್ಯಾಸಿ ತತ್ವ ಮಾತಾಡ್ತಾರೆ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಸಂಗೀತದಲ್ಲಿ ಕೆಲಸ ಮಾಡ್ತಾರೆ. 4, 13 ಎಲ್ಲ ಬ್ಯಾಂಕಿಗೆ ಸಂಬಂಧಪಡುತ್ತೆ. 22ನೇ ತಾರೀಕು ಸಿನಿಮಾ ರಂಗವನ್ನು ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡುತ್ತೆ, ಬದಲಾವಣೆ ಆಗುತ್ತೆ. ಈ ವರ್ಷದ ವೆರಿ ಡೇಂಜರ್ ನಂಬರ್ಸ್ 22. 2 ಅನ್ನೋ ನಂಬರ್ಸ್ ಎಲ್ಲ 22 ಅನ್ನೋ ಸಲ್ಲ 2 ಮತ್ತು 2 ಸೇರಿ 4 ಆಗುತ್ತೆ. ವಾಂತಿ ಮಾಡೋ ನಂಬರ್, ಈ ಪ್ರಪಂಚನ ತಲೆ ತಗ್ಗಿಸುವಂಥ ನಂಬರ್ಸ್ ಈ ವರ್ಷ ತುಂಬ ದೊಡ್ಡ ಫೇಲ್ಯೂರ್ ಆಗ್ತಾರೆ. 22ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿದ್ರ ನಿಮ್ಮ ಕಣ್ಣೀರಲ್ಲಿ ನೀವು ಕೈ ತೊಳಿತಾರೆ. ಸಾಕಷ್ಟು ಜನ ಸಿನಿಮಾ ರಂಗದವರು, ಸಿನಿಮಾ ಡೈರೆಕ್ಟರು, ರಾಜಕಾರಣಿಗಳು ದೇಶನೇ ಅಲ್ಲೋಲ್ ಕಲ್ಲೋಲ್ ಮಾಡುವಂಥ ನಂಬರ್ಸ್ ಈ ವರ್ಷ ತುಂಬ ಕೆಟ್ಟ ನಂಬರ್ಸು, ದುರಂತದ ನಂಬರ್ಸು. ಅವತ್ತಿನ ಡೇಟ್ ಬಂದರೆ ಏನಾರು ಒಂದು ಕೆಟ್ಟದ್ದಾಗುತ್ತೆ. ಬಡ ಮಕ್ಕಳು ಸತ್ತೋಗೋದು, ಇಲ್ಲ ದೊಡ್ಡ ಶ್ರೀಮಂತರು ಸತ್ತೋಗ್ಬಿಡೋದು, ದೇಶ ವಾರ ಆಗೋದು, ದೇಶಕ್ಕೆ ಬೆಂಕಿ ಇಟ್ಟೋದು, ನಿಮ್ಮ ಮನೆ ಹತ್ತು ಉರಿಯೋದು, ಪೆಟ್ರೋಲ್ ಬಂಕ್ ಹತ್ತು ಉರಿಯೋದು, ಬಿಲ್ಡಿಂಗಲ್ಲಿ ಹತ್ತು ಉರಿಯೋದು, ಹೋಟ್ಲು ಉರಿಯೋದು, ಇಲ್ಲ ಒಂದು ಚಾನಲ್ ಕಂಪ್ನಿಗೆ ಬೆಂಕಿ ಬಿದ್ದುಬಿಡೋದು, ಫ್ಲೈಟ್ ಬಿದ್ದುಬಿಡೋದು, ಟ್ರೈನ್ ಬಿದ್ದುಬಿಡೋದು, ಇಂಥ ದರಿದ್ರ ಎಲ್ಲ ನಡೆಯೋದು 22ನೇ ತಾರೀಕಲ್ಲಿ. ಹಾಗೆ 22ನೇ ತಾರೀಕು ಈ ವರ್ಷ ತುಂಬ ಕೆಟ್ಟ ನಂಬರ್ಸು. ಈ ಡೇಟಲ್ಲಿ ಹುಡ್ತರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆನ ಬೀಳ್ತೀರ, ಒಂದಲ್ಲ ಒಂದು ಸಮಸ್ಯೆ. ನಿಮ್ಮ ಲೈಫಲ್ಲಿ ಯಾರನ್ನಾರು ಕಳ್ಕೊತೀರ, ಒಂದು ನಿಮ್ಮನೇಲಿ ಸಾವು ನೋಡ್ತೀರಾ, ಇಲ್ಲ ನೀವು ಬೇಕಾದವ್ರ ಹತ್ರ ಬೇಕಾದವ್ರಿಗೆ ತೊಂದರೆ ಆಗುತ್ತೆ, ಬೇಕಾದವ್ರ ಹತ್ರ ಮಾತು ಪಡ್ತೀರಾ, ಇಲ್ಲ ಬೇಕಾದವರು ತುಂಬ ಮುಳುಗಡೆ ಆಗ್ತಾರೆ. ಇದೆಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ನಡೀತಿದೆ. 2, 11, 4, 13, 22, 31 ತುಂಬ ಮಿರಾಕಲ್ ಡೇಟ್ಸ್ ಅಂತ ಹೇಳ್ತಾರೆ. ಮಿರಾಕಲ್ ಅಂದರೆ ತುಂಬ ದೊಡ್ಡ ಮಿರಾಕಲ್ ನಂಬರ್ಸು, ಸಾಕಷ್ಟು ಮಿರಾಕಲ್ ನಂಬರ್ಸ್ ಅಂತ ಹೇಳುತ್ತೆ. ಒಂದಲ್ಲ ಒಂದು ಸಮಸ್ಯೆನ ನಿಮ್ಮ ಲೈಫಲ್ಲಿ ಭಾಳ ಪ್ರಾಬ್ಲಮಲ್ಲಿ ಸಿಗಾಕಿರ್ತೀರ. 22 ಅನ್ನೋ ನಂಬರ್ಸ್ ಇಸ್ ವೆರಿ ಡೇಂಜರ್ ನಂಬರ್ಸ್. 22 ಅನ್ನೋ ನಂಬರ್ಸು ಒಂದಲ್ಲ ಒಂದು ಸಮಸ್ಯೆನ ಸಿಗಾಕಿರ್ತೀರ. ನಿಮ್ಮ ಲೈಫಲ್ಲಿ ಏನಾದ್ರು ಕೂಡ ಇವತ್ತು ಈ ಸರಿ ಭಾಳ ಮಿರಾಕಲ್. 22 ಅನ್ನೋ ನಂಬರ್ಸ್ಗೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಆಗ್ಬರ್ಕಲ್ಲ. ಗ್ರೀನ್ ತುಂಬ ಅವತ್ತಿನ ದಿವಸ ಗ್ರೀನ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಬೇಡಿ. ಬುಧಗ್ರಹದ ಸಂಕೇತ ಬಟ್ಟೆ ನಿಮಗೆ ಡೆಡ್ ಆಪೋಸಿಟು. ಅದೇ ಥರ ಅವತ್ತು ನೀವೇನೋ ರೆಡ್ ಬಟ್ಟೆ ಹಾಕಿದರೆ ತುಂಬ ಕೆಟ್ಟ ಫಲವನ್ನು ಅನುಭವಿಸ್ತೀರಿ. 22ನೇ ತಾರೀಕು ರೆಡ್ ಬಟ್ಟೆನೂ ಕೂಡ ಜಾಸ್ತಿ ಹಾಕ್ಬಾರ್ದು. 24, 13, 22, 31 ನಿಮ್ಮ ಲೈಫಲ್ಲಿ ನಿಮಗೆ ಸಾಕಷ್ಟು ಬ್ಲ್ಯಾಕ್ ಬಟ್ಟೆ ಅತಿ ಹೆಚ್ಚು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸ್ತೀರ. ಅದೇ ರೀತಿಲಿ ಚಂದ್ರಗೆ 22ಕ್ಕೆ ಶನಿ ಆಗಲ್ಲ. ಶನಿಗೂ ಚಂದ್ರನಿಗೂ ಬ್ಲ್ಯಾಕ್ ಬಟ್ಟೆ ಮತ್ತು ವೈಟ್ ಬಟ್ಟೆ ತುಂಬ ವೆರಿ ಡೇಂಜರ್ ನಂಬರ್ಸ್ ಅಂತ ಹೇಳ್ತೀವಿ. ಬ್ಲ್ಯಾಕ್, ರೆಡ್, ಗ್ರೀನ್ ಈ ಬಟ್ಟೆಗಳು ಸಾಕಷ್ಟು ಯೂಸ್ ಮಾಡಬೇಡಿ. ತುಂಬ ಒಂದಲ್ಲ ಒಂದು ಸಮಸ್ಯೆಯನ್ನು ನಿಮ್ಗೆ ತಂದುಕೊಡುತ್ತೆ, ತುಂಬ ಪ್ರಾಬ್ಲಮನ್ನು ತಂದುಕೊಡುತ್ತೆ. ಭಾಳ ವಿಶೇಷವಾಗಿ ಈ ಬಟ್ಟೆಗಳು ನಿಮಗೆ ಸಾಕಷ್ಟು ಪ್ರಾಬ್ಲಮನ್ನು ತಂದುಕೊಡುತ್ತೆ, ಸಾಕಷ್ಟು ಪ್ರಾಬ್ಲಮನ್ನು ತಂದುಕೊಡುತ್ತೆ. ಈ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಿ. ನಿಮಗೆ ಈ ಕಷ್ಟಗಳು ಸಾಕಷ್ಟು ಭಾಳ ಕಷ್ಟಗಳನ್ನು ನಿಮ್ಗೆ ಕೊಡೋದ್ರಿಂದ ನೀವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸಾಕಷ್ಟು ಪ್ರಾಬ್ಲಮಿಂದ ಅನುಭವಿಸೋದ್ರಿಂದ ಈ ಸರಿ ಭಾಳ ಖುಷಿ ಕೊಡ್ತಾಯಿಲ್ಲ. ನಿಮ್ಮ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸ್ಬೇಕಾಗುತ್ತೆ. ಈ ವರ್ಷದಲ್ಲಿ ಪ್ರಾಬ್ಲಮ್ಮು. ಆವತ್ತಿನ ದಿವಸ ನಿಮ್ಗೆ ತುಂಬ ಲಕ್ಕಿ ಬಣ್ಣ ನಾನು ಹೇಳಿದ್ದೀನಿ, ಯೆಲ್ಲೋ, ಆರೆಂಜ್, ರೆಡ್ ಬಣ್ಣ ಚೆನ್ನಾಗಿರುತ್ತೆ. ಆದರೆ ರೆಡ್ 22ನೇ ತಾರೀಕು ದಿವಸ ಚೆನ್ನಾಗಿರಲ್ಲ. ನಿಮಗೆ ಫೇವ್ರೇಟಾಗಿ ಯೆಲ್ಲೋ ಬಣ್ಣ ಮತ್ತು ಆರೆಂಜ್ ಬಣ್ಣ ತುಂಬ ಬ್ಯೂಟಿಫುಲ್ ಅಂತ ಬಣ್ಣ. ಲೈಟ್ ಕ್ರೀಮ್ ಕಲರ್ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಅಷ್ಟು ಐಶ್ವರ್ಯ ಕೊಡೋದ್ರಿಂದ ನೀವು ಆ ನಂಬರ್ನ ಫಾಲೋ ಮಾಡಿ, ನೀವು ತುಂಬ ಚೆನ್ನಾಗಿರ್ತೀರ. ಮುಂದಿನ ದಿವಸಗಳಲ್ಲಿ ಈ ವರ್ಷದಲ್ಲಿ ನಿಮಗೆ ಈ ವರ್ಷದಲ್ಲಿ 22 ಚೆನ್ನಾಗಿಲ್ಲ. ಆದರೆ ಈ ತಿಂಗಳಲ್ಲಿ 22ಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಹುಷಾರಾಗಿರಿ. 4, 13, 22, 31 ತುಂಬ ರಾಜಯೋಗದ ನಂಬರ್ಸೇ ಆಗಿರುತ್ತೆ. ನೀವು ಪುಣ್ಯ ಮಾಡಿರ್ತೀರ. ಆದರೆ ಈ ವರ್ಷ 22ನೇ ತಾರೀಕು ಎಲ್ಲೂ ಹೋಗಬೇಡಿ. ಸಾಕಷ್ಟು ಅವಘಡಗಳು ನಡೆಯೋ ದಿನಗಳು ಅಂತ ಹೇಳುತ್ತೆ. ಮಳೆಯಿಂದ ತುಂಬ ದೊಡ್ಡ ಅನಾಹುತವನ್ನು ಅನುಭವಿಸ್ಬೇಕಾಗತ್ತೆ. 22 ತುಂಬ ಕೆಟ್ಟ ನಂಬರ್ಸ್ ಅಂತ ನನ್ನ ಪ್ರೆಡಿಕ್ಷನ್, ನನ್ನ ನ್ಯೂಮರಾಲಜಿ ಪ್ರಕಾರ ತುಂಬ ಜಾಗೃತೆಗಿದೆ ಅಂತ ಹೇಳ್ತೀನಿ.